ಅಮ್ಮ ಅಮ್ಮ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮ್ಮಮ್ಮ ಎಲ್ಲರೂ ನೋಡಿದ್ರಾ? ಇಲ್ಲ, ಯಾಕೇನಾಯ್ತು? ಒಂದು ಕೆಲಸ ಮಾಡಿ, ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಎಂಟ್ರಿ ಸೀಟ್ ಚೆಕ್ ಮಾಡಿ, ಎಲ್ಲ ಸಿಟಿ ಚೆಕ್ ಮಾಡೋಕೆ ಹೇಳಿ. ಬೇರೆ ಬ್ಲಾಕಲ್ಲಿ ಏನಾದರೂ ಇದರ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ. ಕಣೆ ಸರ್, ಏನಾಯ್ತು? ಯಾರನ್ನ ಹುಡುಕ್ತಿದ್ದೀರಾ? ನೀವು ಅಮ್ಮನ ಬಿಟ್ಬಿಟ್ಟು ಎಲ್ಲ ಹೋಗಿದ್ರಿ? ನಾನು ಮೆಡಿಸಿನ್ಸ್ ತರಕ್ಕೆ ಹೋಗಿದ್ದೆ. ಏನಾಯ್ತು? ಅಮ್ಮಲ್ಲಿ ವಾರ್ಡರ್ ಇಲ್ಲ, ಎಲ್ಲಿ ಹುಡುಗರು ಸಿಗ್ತಾ ಇಲ್ಲ. ನಿಮ್ಮ ಮೆಡಿಸಿನ್ಸ್ ಬೇಕು ನಂಗೆ ಹೇಳ್ಬೋದಿತ್ತಲ್ಲ, ಅಥವಾ ಯಾರಿಗಾರ ಹೇಳ್ಬೋದಿತ್ತು. ಅವ್ರನ್ನ ಬಿಟ್ಬಿಟ್ಟು ನೀವೇ ಹೋದ್ರಿ? ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲಿ ಎಲ್ಲಾದರೂ ಇರ್ತಾರೆ, ಹುಡ್ಕೋಣ ಬನ್ನಿ. ನಾನು ಆ ಕಡೆ ಹೋಗ್ತೇನೆ, ನೀವು ಆ ಕಡೆ ನೋಡಿ. ಹಾಂ. ಕರ್ಣ ಸರ್, ಇಲ್ಲಿ ನೋಡಿ. ಅಮ್ಮ ಎಲ್ಲೋಗಿದ್ರಿ ನೀವು? ಈಗ ಹೇಳ್ದೆ ಕೇಳ್ದೆ ಇಲ್ಗೂ ಹೋಗ್ಬೇಡಿ, ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಇದ್ರಲ್ಲಿ ಟೆನ್ಷನ್ ಆಗಂತದೇನೋ ಇದೆ. ನಾನು ಯಾರೋ ಗುರ್ತು ಪರಿಚಯ ಇಲ್ಲದೆ ಇರೋರ್ ಜೊತೆ ಹೋಗಿದ್ನಾ? ನಿನ್ ಫ್ರೆಂಡ್ ಜೊತೆನೇ ಅಲ್ವಾ? ಫ್ರೆಂಡ್ಸಾ? ಕಣ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾವೇ ಅಮ್ಮನ ಕರ್ಕೊಂಡು ಹೋಗಿದ್ದು. ನನಗೆ ಹಸುವಾಗ್ತಿತ್ತು ಕಣೋ. ಬೇಡ ಅಂದ್ರು ಒತ್ತಾಯ ಮಾಡಿ ತುಂಬಾ ಪ್ರೀತಿಯಿಂದ ಕ್ಯಾಂಟೀನ್ ಕರ್ಕೊಂಡು ಹೋಗಿದ್ರು. ತುಂಬಾ ಒಳ್ಳೆ ಫ್ರೆಂಡ್ಸ್ ಕಣೋ. ನಿಧಿಯವರೇ, ನೀವು ಅಮ್ಮನ ಕರ್ಕೊಂಡು ವಾರ್ಡ್ಗೆ ಹೋಗಿ, ನಾನು ಬರ್ತೀನಿ. ಹಾಗೆ ಇವ್ರಿಗೊಂದು ಆನ್ಸ್ಲಿಂಗ್ ಕೊಡಿ. ನೀವು ಕೈ ಜಾಸ್ತಿ ಮೂವ್ಮೆಂಟ್ ಮಾಡಬೇಡಿ. ಕಣ್ಣು ಮುಂದೆ ಇರೋ ಜೀವ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊಳಗಡೆ ಮಾಯ ಆದರೆ ತುಂಬ ಭಯ ಆಗುತ್ತಲ್ವಾ? ಅಮ್ಮನ್ನ ಕಳ್ಕೊಳ್ಳೋದು, ನಮ್ಮವ್ರಿಗೆ ತುಂಬ ನೋವಾಗೋದು, ಇದನ್ನೆಲ್ಲ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾರು ನೀವು? ಅವಸರ ಯಾಕೆ ಡಾಕ್ಟರ್? ಬನ್ನಿ ಮಾತಾಡೋಣ. ಯಾರು ನೀವು? ಅಮ್ಮನ ಹತ್ರ ಯಾಕೆ ಹೋಗಿದ್ರಿ? ಅದೆಲ್ಲ ಈಗ ಮುಖ್ಯ ಅಲ್ಲ. ನಮ್ಮ ಕೈ ಎಲ್ಲಿ ತನಕ ಹೋಗ್ಬೋದು ಅನ್ನೋದಕ್ಕೆ ಒಂದೊಂದಾಗಿ ಸ್ಯಾಂಪಲ್ ಕೊಡ್ತಾ ಇದೀವಿ ಅಷ್ಟೇ. ಅದೇನು ಹೇಳಬೇಕು ಅಂತಂದ್ರೆ ನೇರವಾಗಿ ಹೇಳಿ. ಇದು ನೋಡಿ. ಏನಿದು? ಜೀವ ಉಳಿಸೋ ಈ ಆಸ್ಪತ್ರೆಗೆ ನಮ್ಮ ಮೇಡಮ್ ಮಾಡಿಸಿರೋ ಡೆತ್ ವಾರೆಂಟ್. ಏನಾಗಂದ್ರೆ? ಆಸ್ಪತ್ರೆನ ಮೇಡಮ್ ಸುಬರ್ದೆ ತಗೊಳಕ್ ರೆಡಿ ಮಾಡ್ಸಿರೋ ಪೇಪರ್ಸ್. ನಾವ್ ಹೇಳಿದ ಕಡೆ ಸೈನ್ ಹಾಕಿದ್ರೆ ಅರ್ಧಕ್ಕರ್ಧ ಕೆಲಸ ಮುಗ್ದೋಗುತ್ತೆ. ಅದೇನಂದ್ರೆ ಇದನ್ನೆಲ್ಲ ರೆಡಿ ಮಾಡಿಸೋದಕ್ಕೆ ನಿಮಗೆ ಕಷ್ಟ ಕೊಡಬಾರ್ದು ಅಂತ ನಮ್ಮ ಮೇಡಮೇ ರೆಡಿ ಮಾಡಿಸಿದ್ದಾರೆ. ನೀವು ಇದಕ್ಕೆ ಸೈನ್ ಹಾಕಿ ಲೀಗಲ್ ಪ್ರೊಸೀಜರ್ ಮುಗಿಸಿದ್ರೆ ಸಾಕು, ಅಲ್ಲಿಗೆ ಮುಗ್ದೇ ಹೋಯ್ತು. ಇಂಪಾಸಿಬಲ್, ಇದೆಲ್ಲ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ, ಹಾಸ್ಪಿಟ್ಲ್ ಬಿಟ್ಕೊಡ್ತಿರೋ ಅಥವಾ ನಿಮ್ಮ ಕುಟುಂಬದಲ್ಲಿರೋ ಪ್ರಾಣ ಬಿಟ್ಕೊಡ್ತಿರೋ? ಏನು ಹೆದರ್ಸ್ತಾ ಇದ್ದೀರಾ? ನಿಮ್ಮ ಮನ್ಸಿಗೆ ಬಂದಾಗ ಹೇಳ್ತಾ ಇದ್ರೆ ಕೇಳ್ತಾ ಕೂರ್ಬೇಕಾ? ನಾನು ಪೊಲೀಸ್ ಹತ್ರ ಹೋಗ್ಬೇಕಾಗುತ್ತೆ. ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅನ್ನೋದಕ್ಕೆ ನಿಮ್ಮ ಅಮ್ಮಂಗೆ ಆಕ್ಸಿಡೆಂಟ್ ಆಯ್ತು. ಈಗ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ನಿಮಗೆ ಕಷ್ಟ ಆಗುತ್ತೆ.